ಭಾರತ ನ್ಯೂಜಿಲೆಂಡ್ ವಿರುದ್ಧ ODI ಸೀರೀಸ್ ಅನ್ನ ಸೋಲನ್ನು ಅನುಭವಿಸಿದೆ ಮತ್ತೆ ಮೂರನೇ ಪಂದ್ಯವನ್ನು ಕೂಡ ಸೋತಿದೆ. ಸೋತ ನಂತರ ತುಂಬಾನೇ ಸ್ಟ್ರಗಲ್ ಪಟ್ಟಂತ ವಿರಾಟ್ ಕೊಹ್ಲಿ ರವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಭಾರತ ತಂಡದ ಬಗ್ಗೆ ಮತ್ತೆ ಸೋಲಿನ ಬಗ್ಗೆ ಏನೆಲ್ಲ ಹೇಳಿದ್ರು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಸ್ಪೋರ್ಟ್ಸ್ ಬಗ್ಗೆ ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ತಂಡದ ಬೌಲರ್ಸ್ಗಳು ನ್ಯೂಜಿಲೆಂಡ್ ತಂಡವನ್ನು ಬೇಗನೆ ವಿಕೆಟನ್ನು ತೆಗೆದುಕೊಂಡು ಒಳ್ಳೆ ಲೀಡ್ ಆಗಿ ಮೇಂಟೈನ್ ಮಾಡಿದ್ರು. ಆದರೆ ಕೊನೆ ಮೂಮೆಂಟಲ್ಲಿ ಡ್ಯಾರೆಲ್ ಮಿಚೆಲ್ ಮತ್ತು ಫಿಲಿಪ್ಸ್ ಅವ್ರನ್ನ ವಿಕೆಟ್ ತೆಗೆಯೋದ್ರಲ್ಲಿ ಮಿಸ್ ಹೊಡೆದ್ರು. ಅವ್ರನ್ನ ವಿಕೆಟ್ ತೆಗೆಯೋಕ್ಕೆ ಆಗಲಿಲ್ಲ ನಮ್ಮ ಬೌಲರ್ಸ್ಗಳಿಂದ. ಹೀಗಾಗಿ ಇಬ್ಬರು ಕೂಡ ಸೆಂಚುರಿಗಳನ್ನ ತೆಗೆದುಕೊಂಡ್ರು. ಅದು ನಮಗೆ ಮುಳುವಾಯಿತು. ಒಂದು ಒಳ್ಳೆ ಟಾರ್ಗೆಟನ್ನು ಸೆಟ್ ಮಾಡಿದ್ರು. ಆರಂಭದಿಂದಲೂ ನಮ್ಮ ತಂಡದಲ್ಲಿ ಯಾರು ಕೂಡ ಸ್ಕ್ರೀಸ್ ಕಚ್ಚಿ ಸ್ಟ್ರೈಕ್ ರೊಟೇಟ್ ಮಾಡ್ತಾ ಪಾರ್ಟ್ನರ್ಶಿಪ್ಪನ್ನು ಬಿಲ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಹೀಗಾಗಿ ಆರಂಭದಲ್ಲೇ ಬೇಗನೆ ನಮ್ಮ ತಂಡ ವಿಕೆಟನ್ನು ಕಳೆದುಕೊಂಡಿತು. ನಂತರ ನಿತೇಶ್ ಕುಮಾರ್ ರೆಡ್ಡಿರವರು ಒಳ್ಳೆ ಸಾಥನ್ನು ನೀಡ್ತಾ ಇದ್ರು. ಅವರು ಕೂಡ ವಿಕೆಟನ್ನು ನೀಡ್ತಾರೆ. ಆದರೆ ಕೊನೆ ಮೂಮೆಂಟ್ಗೆ ಹರ್ಷಿತ್ ರಾಣರವರು ಬಂದು ಹಾಫ್ ಸೆಂಚುರಿ ನನ್ನ ಜೊತೆ ಒಂದು ಪಾರ್ಟ್ನರ್ಶಿಪ್ಪನ್ನು ಬಿಲ್ಡ್ ಮಾಡ್ತಾರೆ. ನಾನು ಕೂಡ ಸೆಂಚುರಿಯನ್ನು ತೆಗೆದುಕೊಳ್ತೀನಿ. ಬಟ್ ನನಗೆ ಸೆಂಚುರಿ ತೆಗೆದುಕೊಳ್ಳೋದು ಮ್ಯಾಟ್ರ್ ಆಗಲಿಲ್ಲ. ಪಂದ್ಯವನ್ನು ಗೆಲ್ಲಿಸ್ಕೊಂಬರೋದು ನನಗೆ ಒಂದು ಬಿಗ್ ಒಂದು ಟಾಸ್ಕ್ ಆಗಿತ್ತು. ಬಟ್ ಅದನ್ನ ನಾನು ಇನ್ನೇನು ಸನ್ನೆಗೆ ಹೋಗ್ತಾ ಇದ್ದೆ, ಪಂದ್ಯವನ್ನು ಗೆಲ್ಲಿಸ್ಕೊಂಡು ಬರ್ತಾ ಇದ್ದೆ. ಆ ಮೂಮೆಂಟ್ಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇರಲಿಲ್ಲ. ಅಪೋನೆಂಟ್ಸ್ಗಳು ವಿಕೆಟನ್ನು ಜಾಸ್ತಿ ತೆಗೆದುಕೊಳ್ತಾ ಇದ್ರು. ನಾನ್ ಸ್ಟ್ರೈಕ್ ಹ್ಯಾಂಡಲ್ಲಿರುವ ಆಟಗಾರರು ವಿಕೆಟ್ ಮೇಲೆ ವಿಕೆಟನ್ನು ಕೊಡ್ತಾ ಇದ್ರು. ಕೊನೆಯದಾಗಿ ಕುಲ್ದೀಪ್ ಯಾದವ್ ಅವರು ಒಂದು ಬಿಗ್ ಹಿಟ್ ಹೊಡೆಯಕ್ಕೆ ಟ್ರೈ ಮಾಡಲಿಲ್ಲ. ನಾನೇ ಕೂಡ ಟ್ರೈ ಮಾಡಿದೆ. ಹೀಗಾಗಿ ನಾನು ಕೂಡ ವಿಕೆಟ್ ನೀಡಬೇಕಾಗಿತ್ತು. ತುಂಬಾ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇದೆ. ಒನ್ ಎಂಡಿಂದ ಇನ್ನೊಬ್ಬರು ಯಾವುದಾದ್ರೂ ಬ್ಯಾಟ್ಸ್ಮನ್ ನನಗೆ ಸಪೋರ್ಟ್ ನೀಡಿದರೆ ಖಂಡಿತವಾಗ್ಲೂ ಪಂದ್ಯವನ್ನು ಗೆಲ್ಲಿಸ್ಕೊಂಡು ಬರ್ತಾ ಇದ್ದೆ. ಬೇಜಾರಾಗ್ತಾ ಇದೆ ಈ ಒಂದು ಸೀರೀಸನ್ನು ಸೋತಿದ್ದು ಅಂತ ವಿರಾಟ್ ಕೊಹ್ಲಿ ಅವರು ನ್ಯೂಜಿಲೆಂಡ್ ವಿರುದ್ಧ ಸೋತ ನಂತರ ಪ್ರೆಸ್ ಕಾನ್ಫರೆನ್ಸಲ್ಲಿ ಸ್ವಲ್ಪ ಎಮೋಷನಲಿ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.